ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾವಿವತ್ತು ನಿನ್ನೆ ನಡೆದಂಥ CAR-DAR ಪರೀಕ್ಷೆಯ ಸಂಭವನೀಯ ಕಟ್ ಆಫ್ ಅಂಕಗಳನ್ನು ನೋಡ್ತಾ ಬರೋಣ. ಅಂದರೆ ನಿನ್ನೆಯುವಂಥ ಪರೀಕ್ಷೆ ಯಾವ ರೀತಿ ಇತ್ತಪ್ಪ ಅಂದರೆ ಈಸಿನೂ ಇರಲಿಲ್ಲ, ಈ ಕಡೆ ಟಫ್ನೂ ಇರಲಿಲ್ಲ. ಅಂದರೆ ಮಾಡ್ರೇಟ್ ಆಗಿತ್ತು. ಯಾವ ರೀತಿ ಇತ್ತು? ಮಾಡ್ರೇಟ್ ಆಗಿತ್ತು, ಹೌದಾ? ಇದರ ಅಫಿಷಿಯಲ್ ಕೀ ಆನ್ಸರ್ ಎಷ್ಟು ದಿನದಲ್ಲಿ ಬಿಡ್ಬೋದಪ್ಪ ಅಂದರೆ 1 ವೀಕ್ ಅಂದರೆ 7 ದಿನದಲ್ಲಿ ಅಫಿಷಿಯಲ್ ಕೀ ಆನ್ಸರ್ ಬಿಡ್ಬೋದು. ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಆ ಫೈನಲ್ ಕೀ ಆನ್ಸರ್ ಬಿಟ್ಟ ನಂತರ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ 3 ತಿಂಗಳ ಒಳಗಾಗಿ ಏನು ಮಾಡ್ತಾರೆ, ಫಿಸಿಕಲ್ಗೆ ಕರೀತಾರೆ. 3 ರಿಂದ 4 ತಿಂಗಳ ಒಳಗಾಗಿ ಫಿಸಿಕಲ್ ಕರೀತಾರೆ. ಫಿಸಿಕಲ್ ಮುಗಿಸಿದ ನಂತರ ನಿಮಗೆ ಎಲ್ಲ ಮುಗಿಸಿ ಈ ವರ್ಷದ ಕೊನೆಯಲ್ಲಿ ಏನಾಗುತ್ತೆ, ನಿಮಗೆ ಡ್ಯೂಟಿಯಲ್ಲಿ ಜಾಯಿನ್ ಮಾಡಿಕೊಳ್ತಾರೆ ಈ ವರ್ಷದ ಕೊನೆಯಲ್ಲಿ, ಹೌದಾ? ಇವಾಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಳನ್ನು ನೋಡ್ತಾ ಬರೋಣ. ಇದು ಸಂಭವನೀಯ ಕಟ್ ಆಫ್ ಆಗಿರುತ್ತೆ. GM ಕ್ಯಾಂಡಿಡೇಟು 72ರಿಂದ 75ರಷ್ಟು ತೊಗೊಂಡಿದ್ರಪ್ಪ ಅಂದರೆ ನೀವು ಈ ಹುದ್ದೆಗೆ ಸೆಲೆಕ್ಟ್ ಆಗ್ಬೋದು, ಅಂದರೆ ಒಂದು ಹೋಪನ್ನು ಇಟ್ಕೋಬೋದು. 3A ಕ್ಯಾಂಡಿಡೇಟ್ಸು 70ರಿಂದ 73, 3B ಕ್ಯಾಂಡಿಡೇಟ್ಸು 68ರಿಂದ 72ರಷ್ಟು ಅಂಕಗಳು ಬರ್ತಾಯಿದೆ. ಅಂದರೆ ನೆಗೆಟಿವ್ ಅಂಕಗಳು ಅಂತ ತೆಗೆದು ಇಷ್ಟು ಅಂಕ ಬರ್ತಾಯಿದ್ರೆ ಅಂದರೆ ನೀವು ಒಂದು ಹೋಪನ್ನು ಇಟ್ಕೋಬೋದು, ಜಾಬ್ ಆಗ್ಬೋದು ಅಂತ. 2A ಕ್ಯಾಂಡಿಡೇಟ್ಸು 67ರಿಂದ 70 ಅಂಕ, 2B ಕ್ಯಾಂಡಿಡೇಟ್ಸು 65ರಿಂದ 68 ಅಂಕ, ಕ್ಯಾಟಗರಿ 1 ಕ್ಯಾಂಡಿಡೇಟ್ಸು 64ರಿಂದ 66 ಅಂಕ, SC ಕ್ಯಾಂಡಿಡೇಟ್ಸು 63ರಿಂದ 65 ಅಂಕ, ಅದೇ ರೀತಿಯಾಗಿ ST ಕ್ಯಾಂಡಿಡೇಟ್ಸು 60ರಿಂದ 63 ಅಂಕ, ಎಕ್ಸ್ ಆರ್ಮಿ ಕ್ಯಾಂಡಿಡೇಟ್ಸು 58ರಿಂದ 60 ಅಂಕ. ನೋಡಿ ಫ್ರೆಂಡ್ಸ್, ಇದರಲ್ಲಿ +2 ಅಥವಾ -2 ಆಗ್ಬೋದು. ಅಂದರೆ ಏನು ಕಟ್ ಆಫ್ ಬರುತ್ತಲ್ಲ, ಇದಕ್ಕಿಂತ 2 ಜಾಸ್ತಿನೂ ಆಗ್ಬೋದು, 2 ಕಡಿಮೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಇದೇ ಫೈನಲ್ ಅಂತಲ್ಲ, ಆದರೆ ಇಷ್ಟು ಅಂತರೂ ಬರುವಂಥ ಚಾನ್ಸಸ್ ಭಾಳಷ್ಟಿದೆ, ಹೌದಾ? ನೆಕ್ಸ್ಟ್ ಫಿಸಿಕಲ್ ಎಷ್ಟರ ತನಕ ಬರ್ಬೋದು ಅಂದರೆ ಫಿಸಿಕಲ್ಗೆ ಏನು ಮಾಡ್ತಾರೆ, 1:5 ಕರೀತಾರೆ. ಏನಂತ ಕರೀತಾರೆ? 1:5, ಹೌದಾ? ಫಿಸಿಕಲ್ ಎಷ್ಟರ ತನಕ ಬರ್ಬೋದಪ್ಪ ಅಂದರೆ 60ರಿಂದ 65+ ಅಂಕಗಳನ್ನು ನೀವೇನು ಮಾಡಿದಿರಲ್ಲ, ನೀವೇನು ಫಿಸಿಕಲ್ಗೆ ರೆಡಿ ಆಗಿಬಿಡಿ. ಅಂದರೆ ಪ್ರಾಕ್ಟೀಸ್ಗಳನ್ನ ಮಾಡಿ, ಫಿಸಿಕಲ್ಗೆ ಪ್ರಾಕ್ಟೀಸ್. 60+ ಅಂಕಗಳು ಯಾರ್ಯಾರಿಗೆ ಬಂದಿದೆಯಲ್ಲ ಅವರೆಲ್ಲರೂ ಕೂಡ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡಿ. ಯಾವುದೇ ಸಮಯದಲ್ಲಾದರೂ ಕೂಡ ಫಿಸಿಕಲ್ಗೆ ಕರಿಬೋದು. ಇನ್ನು 2 ರಿಂದ 3 ತಿಂಗಳ ಒಳಗಾಗಿ ನಿಮಗೆ ಫಿಸಿಕಲ್ಗೆ ಕರೆಯುವಂಥ ಸಾಧ್ಯತೆ ಹೆಚ್ಚಿದೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ನಿನ್ನೆ ನಡೆದಂಥ CAR ಮತ್ತು DAR ಪರೀಕ್ಷೆಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿತ್ತು. ಇದೇ ರೀತಿಯಾಗಿ ಬೇರೆ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.